ಬಾವ, ನೀವ್ ಅನ್ಕೊಂಡಿರೋ ತರ ನಾನು ಯಾವ ತಪ್ಪು ಮಾಡಿಲ್ಲ ಬಾವ. ಕಣ್ಣೀರಿಗೆ ಸುಳ್ಳನ್ನ ಸತ್ಯ ಮಾಡೋ ಶಕ್ತಿ ಇಲ್ಲ. ಹಾಗಂದ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ ಅಷ್ಟೇ. ಕೋದಂಡವ್ರೆ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ನಮ್ಮ ಮಗಳ ಮನ್ಸು ಚಿನ್ನದಂಥದ್ದು. ಮೇಲು ಕೀಳು ಅನ್ನೋ ಮನೋಭಾವ ಇಲ್ಲ. ಅವಳಿಗೆಲ್ರೂ ಒಂದೇ. ನಮ್ ತೋಟದಲ್ಲಿ ಕೆಲಸ ಮಾಡೋ ಆಳ್ಗಳ್ನು ತುಂಬಾ ಗೌರವದಿಂದ ಮಾತಾಡ್ಸೋಂತ ಹುಡುಗಿ. ಅವಳು ಒಂದೇ ಒಂದ್ ದಿನಾನು ನಿಮ್ ಗೌರವಕ್ಕೆ ಧಕ್ಕೆ ಬರೋ ತರ ಮಾತಾಡಿಲ್ಲ. ಅವಳು ಎಂತವಳು ಅಂತ ಗೊತ್ತೇನ್ರಿ ನಿಮ್ಗೆ? ಈ ಕೂಡು ಕುಟುಂಬದಲ್ಲಿ ಜೀವನ ಮಾಡ್ಬೇಕು ಅಂತ ಬಂದವಳು ಅವಳು. ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋಕ್ ಹೋಗ್ಬೇಡ ನೀನು. ನೀವೇನ್ ಈ ಮನೆ ಬಿಟ್ಟು ಹೋಗಕ್ ಹೋಗ್ಬೇಡಿ. ನಾನೇ ನನ್ನ ಮಗಳನ್ನೂ ಅಳಿಯನ್ನು ಕರ್ಕೊಂಡು ಹೋಗ್ತೀನಿ ಬಿಡಿ. ಶಭಾಷ್, ನೀವ್ ಏನ್ ಉದ್ದೇಶ ಇಟ್ಕೊಂಡು ಬಂದಿದ್ರಲ್ಲ ಅದನ್ನ ಸಾಧಿಸ್ಬಿಟ್ರಿ ಅಲ್ವಾ? ಈ ಮಾತು ನಿಮ್ ಬಾಯಿಂದ ಆಚೆ ಬರ್ಲಿ ಅಂತ ನಾನು ಇಲ್ಲಿವರೆಗೂ ಕಾಯ್ತಾ ಇದ್ದೆ. ನಿಶ್ಚಿತಾರ್ಥದ ದಿನಾನೇ ನೀವು ನಿಮ್ ಸಂಬಂಧಿಕರ ಜೊತೆ ನಿಮ್ಮ ಆಸ್ತಿ ಪಾಸ್ತಿ ಹೊಲ ಮನೆ ಎಲ್ಲ ನೋಡ್ಕೊಳ್ಳೋದಕ್ಕೆ ನಿಮ್ ಅಳಿಯ ಇದ್ದಾನೆ ಅಂತ ಮಾತಾಡಿದ್ದನ್ನ ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ನಮ್ ಕೃಷ್ಣನ್ನ ಮನೆ ಅಳಿಯ ಮಾಡ್ಕೋಬೇಕು ಅಂತ ತಾನೇ ನೀವಿಷ್ಟೆಲ್ಲ ಮಾಡ್ತಾ ಇರೋದು. ರೀ, ನಿಮ್ ಬುದ್ಧಿ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ರೀ. ಏನೋ ಕೋದಂಡ, ಏನಾಯ್ತು ನಿನಗೆ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ? ಏನೇ ನೀನು? ನಾನು ಹಾಗೆ ಮಾತಾಡ್ದ? ಯಾವಾಗ ಹಾಗೆ ಮಾತಾಡ್ದೆ ನಾನು? ದೇವ್ರು ಬಾಯಿ ಕೊಟ್ಟಿದ್ದಾನಂತ ಏನೇನೋ ಮಾತಾಡ್ದಲ್ಲ ರೀ. ನೋಡಪ್ಪ ಕೃಷ್ಣ, ನಾನು ಸುಳ್ಳು ಹೇಳ್ತಿದ್ದೀನಂತೆ, ನಿಮ್ಮ ಮಾವ ಹೇಳ್ತಿದ್ದಾರೆ. ಅಣ್ಣ ನೋಡು ಕೃಷ್ಣ, ನೀನು ಆಸ್ತಿ ಅಂತಸ್ತು ಅಂತ ನಿಮ್ಮ ಮಾವನ ಮನೆಗೆ ಹೋಗಿ ಮನೆ ಅಳಿ ಆಗಿರ್ತೀಯೋ ಅಥವಾ ಈ ಅಣ್ಣನ ಜೊತೆ ಇರ್ತೀಯೋ ಆ ತೀರ್ಮಾನ ನಿನಗೆ ಬಿಟ್ಟಿದ್ದು. ಏನೋ ಕೋದಂಡ ಇದೆಲ್ಲ, ಯಾಕೋ ಈ ತರ ಮಾತಾಡ್ತಿದ್ಯಾ? ನಾನ್ ಕೇಳಿದ್ದು ಕೃಷ್ಣನ್ನ, ಅವನು ಮಾತಾಡ್ಲಿ. ನೀನ್ ಹೇಳು ಕೃಷ್ಣ, ನಿನಗೆ ಈ ನಿಮ್ಮಣ್ಣ ಮುಖ್ಯನಾ ಅಥವಾ ಅವ್ರ ಆಸ್ತಿನ? ಅಣ್ಣ, ಯಾಕಣ್ಣ ಈ ತರ ಮಾತಾಡ್ತಿದ್ಯಾ? ನಿನಗೆ ನಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಮನಸ್ಸಿದ್ರೆ ಧಾರಾಳವಾಗಿ ಹೋಗು. ಆದ್ರೆ ಆ ನಿರ್ಧಾರ ನಿಂದಾಗಿರ್ಬೇಕು, ಯಾರದ್ದೋ ಕುತಂತ್ರ ಆಗಿರಬಾರ್ದು. ದೊರೆಸ್ವಾಮಿಗಳೇ, ಈಗೇನಾದ್ರೂ ನನ್ನ ತಮ್ಮ ನಿಮ್ ಜೊತೆ ಬಂದ್ರೆ ನೀವಿಷ್ಟಪಟ್ಟ ಹಾಗೆ ಅವನ್ನ ಮನೆ ಅಳಿಯನ್ನಾಗಿ ಇಟ್ಕೊಂಡ್ಬಿಡಿ. ಅಂತೂ ಅಣ್ಣ ತಮ್ಮನ ಮಧ್ಯೆನೆ ತಂದಿಟ್ಬಿಟ್ರಿ ಅಲ್ವಾ? ಕೃಷ್ಣ, ನೀನ್ ತಪ್ಪು ತಿಳ್ಕೊಳ್ತಾ ಇದೀಯಾ. ನಿಮ್ಮ ಅಣ್ಣ ಏನೋ ಕೋಪದಲ್ಲಿ ಮಾತಾಡ್ತಾ ಇದ್ದಾರೆ. ನಿಮಗ್ ನಮ್ಮ ಅಣ್ಣನ ಬಗ್ಗೆ ಏನ್ರಿ ಗೊತ್ತು? ನನ್ನನ್ನೇ ನಿಮ್ ಮನೆ ಅಳಿಯನ್ ಮಾಡ್ಕೊಳಕ್ ನೋಡ್ತಿದ್ದೀರಾ? ಅಲ್ಲ, ಅದ್ ಯಾವ ಧೈರ್ಯದ ಮೇಲೆ ಅಂತ ಆಸೆ ಇಟ್ಕೊಂಡಿದ್ರಿ ನೀವು? ಏ ಕೃಷ್ಣ, ನಾನ್ ಆತರ ಏನು ಮಾತಾಡಿಲ್ಲ. ನಿಮ್ಮ ಅಣ್ಣ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ನಿನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾನೆ. ನೋಡಿ, ತಾಳಿ ಕಟ್ಟಕ್ಕೂ ಮುಂಚೆ ವಂಶಿ ನಿಮ್ ಮಗಳು, ಆದ್ರೆ ತಾಳಿ ಕಟ್ಟದ್ಮೇಲೆ ಇವಳು ನನ್ನ ಹೆಂಡತಿ. ನಾನು ಎಲ್ಲಿರ್ತೀನಿ, ಹೇಗಿರ್ತೀನಿ, ಎಲ್ಲಿ ವಾಸ ಮಾಡ್ತೀನಿ ಅಥವಾ ಒಂದು ಗುಡ್ಸ್ಲಲ್ಲೇ ವಾಸ ಮಾಡಿದ್ರು ಅವಳು ನನ್ನ ಜೊತೆನೇ ಇರಬೇಕು. ಹಾಗಿದ್ರೆ ಮಾತ್ರ ಅವಳು ನನ್ನ ಹೆಂಡತಿಯಾಗಿರ್ತಾಳೆ. ಇಲ್ಲಾಂದ್ರೆ ಮನೆ ಬಾಗ್ಲು ತೆಗ್ದಿದ್ದೆ ನಿಮ್ಮ ಮಗಳನ್ನ ಕರ್ಕೊಂಡು ಆಚೆ ಹೋಗ್ಬೋದು. ಕಾಶಿಕಾಪುರಾದಿನ
ಅಮ್ಮ ನೋಡಿದ್ಯಾ ಅಣ್ಣ ಮತ್ತೆ ತಮ್ಮ ಇಬ್ರು ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ತಿರೋದನ್ನ ನೋಡೋದಕ್ಕೆ ಖುಷಿ. ಕೃಷ್ಣ ತಲೆಗೆಲೆ ನೆಟ್ಕಿದ್ಯೇನೋ? ಏನೋ ಮಾತಾಡ್ತಾ ಇದ್ಯಾ? ಇಷ್ಟು ದಿನ ನೀನ್ ಎಲ್ರ ತರನೂ ಇಲ್ಲ, ಯಾರ ಹತ್ರನೂ ಮಾತಾಡಲ್ಲ. ಹೇಗಪ್ಪ ಬದುಕ್ತಾನೆ ಅಂತ ಭಯ ಆಗ್ತಾ ಇತ್ತು ಕಣೋ.